ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮನುಷ್ಯನಿಗೆ ಬರುವಂಥ ಕಷ್ಟಗಳು ಸದಾ ಕಾಲ ಕಾಡ್ತಾ ಇದೆ. ನಮಗೆ ರಿಪೀಟೆಡ್ ಆಗಿ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಕಷ್ಟಗಳ ಮೇಲೆ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿ ಬಡತನ ಕಾಡ್ತಾ ಇದೆ. ಸಮಸ್ಯೆಗಳಿಂದ ನಮಗೆ ತಲೆನೇ ಚಿತ್ತಿಡ್ದೋಗಿದೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ಸೇ ಬರ್ತಾ ಇಲ್ಲ. ಹೊಂದಾಣಿಕೆ ಅನ್ನೋದಿಲ್ಲ ಮನೆಯಲ್ಲಿ. ಯಾವುದೇ ರೀತಿಯ ನಾವು ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಸಿಗ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ, ಆದಾಯದ ಮಾರ್ಗಗಳು ಮುಚ್ಚೋಗಿದೆ. ಮನೆಯಲ್ಲಿ ಲಾಭ ಅನ್ನೋದು ಬರ್ತಾ ಇಲ್ಲ. ಗಂಡನಿಗೆ ಆದಾಯ ಹೆಚ್ಚಾಗಬೇಕು ಅಂತ ಬಯಸುವಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ದುಡಿಯುವಂಥ ಗಂಡಸರಿಗೆ ಕೈ ಬಲ ಜಾಸ್ತಿ ಆದಾಗ ಅವರು ಆದಾಯದ ಮಾರ್ಗಗಳನ್ನು ಅವಕಾಶದ ರೂಪದಲ್ಲಿ ಹುಡುಕೊಂಡು ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಕಷ್ಟ ಬಂದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಎಷ್ಟೋ ಲಾಭವನ್ನು ನಾವು ಕಾಣಬಹುದು ಸ್ನೇಹಿತರೆ. ಇದನ್ನು ಮಾಡಿಕೊಳ್ಳುವಂಥ ವಿಧಾನ ಕೂಡ ನೀವು ತಿಳ್ಕೊಳ್ಳಿ. ಇದನ್ನು ಶುಕ್ರವಾರ ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ. ಚೈತ್ರ ಅಮಾವಾಸ್ಯೆ ಬಂದಿರೋದ್ರಿಂದ ಶುಕ್ರವಾರ ತುಂಬಾ ವಿಶೇಷವಾಗಿರುತ್ತೆ. ತುಳಸಿ ದೇವಿಯ ಹತ್ತಿರ ಮಾಡುವಂಥ ಪರಿಹಾರಗಳು ನಮಗೆ ಬೇಗ ರಿಸಲ್ಟನ್ನು ಕೊಡುತ್ತೆ. ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ತುಳಸಿ ದೇವಿ ಹತ್ರ ನಾವು ನಮ್ಮ ಮನೆ ಹತ್ರ ತುಳಸಿ ಗಿಡ ಇರೋದಿಲ್ಲ, ಏನು ಮಾಡ್ಕೊಳ್ಬೇಕು ಅಂತ ಕೂಡ ಹುಡುಕ್ತಾ ಇರ್ತಾರೆ. ಅಂತಹವರು ಮುಖ್ಯವಾಗಿ ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ, ತುಳಸಿ ಗಿಡವನ್ನು ನೆಟ್ಕೊಳ್ಬೇಕು. ಶುದ್ಧವಾದಂಥ ಗಾಳಿ ಸಿಗುತ್ತೆ. ಹಾಗೂ ಆ ಮನೆ ಹತ್ರ ನಕಾರಾತ್ಮಕ ಶಕ್ತಿಗಳು ಅಂದರೆ ಕೆಟ್ಟ ಶಕ್ತಿಗಳಿಗೆ ಪ್ರವೇಶ ಆಗೋದಕ್ಕೆ ಬಿಡೋದಿಲ್ಲ. ಸಕಾರಾತ್ಮಕವಾದಂಥ ಶಕ್ತಿಗಳು ಬರುವಂಥ ಕಾರ್ಯವನ್ನು ಮಾಡುತ್ತೆ. ತುಳಸಿ ಗಿಡ ನಮ್ಮ ಮನೆಯ ಅಭಿವೃದ್ಧಿಯನ್ನು ಸೂಚಿಸುತ್ತೆ. ನಮ್ಮ ಮನೆಯಲ್ಲಿರುವಂಥ ಸದಸ್ಯರು ಅಂದರೆ ನಮ್ಮ ಮಕ್ಕಳು, ಯಜಮಾನರು, ಇವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗ್ತಾ ಇದೆ. ಒಳ್ಳೆಯ ಅವಕಾಶಗಳು ಬರ್ತಾ ಇದೆ. ತುಂಬ ಅಭಿವೃದ್ಧಿಯ ದಾರಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಸೂಚನೆ ಸಿಗುತ್ತೆ. ಹಚ್ಚ ಹಸಿರಾಗಿ ಸೊಂಪಾಗಿ ಗಿಡ ಬೆಳೆಯುತ್ತೆ ಸ್ನೇಹಿತರೆ. ಆಗ ನಾವು ಅಂದ್ಕೊಳ್ಬಹುದು ಎಲ್ಲ ಕಡೆಯಿಂದ ನಮಗೆ ಉತ್ತಮವಾದಂಥ ಲಾಭಗಳು ಪಡ್ಕೊಳ್ಳೋದಕ್ಕೆ ಸೂಕ್ತವಾದಂಥ ಸಮಯ ಅಂತ. ಆದರೆ ಅದೇ ಗಿಡ ಒಣಗಿಬಿಟ್ರೆ ಮಾತ್ರ ಇನ್ನೂ ಏನೋ ಕಷ್ಟಗಳು ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಅದನ್ನು ಬೇಗನೆ ತೆಗೆದುಬಿಟ್ಟು ಹೊಸದಾಗಿ ಒಂದು ಗಿಡವನ್ನು ನೆಡಬೇಕಾಗುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ತುಳಸಿ ಗಿಡ ನಮ್ಮ ಸಮಸ್ಯೆಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ಎಳೆದಿಟ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ, ನಮ್ಮ ಮನೆ ಒಳಗಡೆ ಪಾಸಿಟಿವ್ ಬರುವಂತೆ ಮಾಡುತ್ತೆ. ಇದಕ್ಕೆ ನಮಗೆ ಒಂದು ಸ್ವಲ್ಪ ಕೆಂಪು ದಾರ ಬೇಕಾಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕೆಂಪು ದಾರ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಇದು ಶುಕ್ರನಿಗೆ ಸಂಬಂಧಪಟ್ಟಂಥ ಕಲ್ಲರ್ ಆಗಿರೋದ್ರಿಂದ ಇದನ್ನು ಮುಖ್ಯವಾಗಿ ಸ್ವಲ್ಪ ತಗೊಂಡು ಲವಂಗಗಳನ್ನು ತಗೊಳ್ಳಿ. ಒಂದೇ ಒಂದು ಲವಂಗ ತಗೊಂಡ್ರೆ ಸಾಕು. ಒಂದು ಲವಂಗ ಬಂದು ನಮ್ಮ ಇಡೀ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ₹1 ಕಾಯಿನನ್ನು ನೀಟಾಗಿ ತೊಳೆದು ಅರಿಶಿಣದ ನೀರಲ್ಲಿ ತೊಳ್ಕೊಂಡು ತಗೊಳ್ಳಿ. ಇನ್ನು ನಾವು ಈ 3 ವಸ್ತುಗಳನ್ನು ರೆಡಿ ಮಾಡಿಕೊಂಡು ಇದಕ್ಕೆ ಯಾವ ವಿಧಾನದಲ್ಲಿ ಫಾಲೋ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತೀನಿ. ಯಾವಾಗಲೂ ಅಷ್ಟೇ ದುಡ್ಡಿನಿಂದ ಮಾಡ್ತೀವಲ್ವ, ಲೋಹ ಬಂದು ಶನಿಯ ಸಂಕೇತ ಅಂತ ಹೇಳ್ತೀವಿ. ಶನೇಶ್ವರನ ಏನೇ ಒಂದು ದೋಷಗಳು ನಮಗಿದ್ರೂ ಕೂಡ ಆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಲೋಹದ ಪರಿಹಾರ ಇದಾಗಿರೋದ್ರಿಂದ ₹1 ಕಾಯಿನನ್ನು ಕ್ಲೀನಾಗಿ ತೊಳ್ಕೊಂಡು ಅದ್ರ ಮೇಲೆ ನಾವು ಮೊಗ್ಗಿರುವಂಥ ಲವಂಗವನ್ನು ಇಟ್ಕೊಳ್ಬೇಕು. ಲವಂಗ ಬಂದು ಎಷ್ಟೋ ಜನಕ್ಕೆ ಇವತ್ತು ದುಡ್ಡು ಬರೋದಿದೆ, ನಾವು ದುಡಿತಾ ಇದ್ದೀವಿ ನೋಡಿ, ಆ ಸಂಬಳನೇ ಬರಬೇಕು ಅಥವಾ ಯಾರಿಗೋ ಕೊಟ್ಟಿರ್ತೀವಿ ಅದೇ ಬರಬೇಕು, ಆಪರ್ಚುನಿಟಿ ರೀತಿಯಲ್ಲಿ ನಮಗೆ ಅವಕಾಶಗಳು ಅನ್ನೋದು ಬರ್ತಾ ಇದೆ, ಅದು ಕೂಡ ಬರಬೇಕು ಅಂತ ನಾವು ಅದಕ್ಕೋಸ್ಕರ ಎದುರು ನೋಡ್ತಾ ಇರ್ತೀವಿ. ಮತ್ತು ಎಲ್ಲವೂ ಕೂಡ ಉಲ್ಟಾ ಆಗಿಬಿಡುತ್ತೆ. ಈ ಥರ ಇರಬೇಕಾದ್ರೆ ಇದು ಎಲ್ಲವೂ ರಿಲೀಸ್ ಮಾಡುವಂಥ ಶಕ್ತಿ ಲವಂಗಕ್ಕೆ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಕಾಯಿನ ಮೇಲೆ ಮೊಗ್ಗಿರುವಂಥ ಲವಂಗವನ್ನು ಇಟ್ಟು ಈ ಕೆಂಪು ದಾರವನ್ನು ಕಟ್ಟಬೇಕು. ಈ ಥರ ನೀಟಾಗಿ ನೀವು
ಅದಕ್ಕೆ ಕಟ್ಕೊಂಡಿದ್ದೆ. ಇದನ್ನು ಏನಕ್ಕೆ ಕಟ್ತಾ ಇದ್ದೀವಿ ಅಂದರೆ, ನಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಎಷ್ಟೋ ಜನಕ್ಕೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ತುಂಬ ಜಗಳಗಳಿರುತ್ತೆ. ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇರೋದಿಲ್ಲ. ಮನೆಯಲ್ಲಿ ದುಡ್ಡು ಕಾಸಿಗೆ ತುಂಬಾ ನಾವು ಅವಸ್ಥೆ ಪಡ್ತಾ ಇದ್ದೀವಿ. ಏನಪ್ಪ ನಮಗೆ ನಂಬಿದವರು ಕೂಡ ಕೈ ಕೊಟ್ಬಿಟ್ರು ಅಂತ ಹೇಳ್ತೀವಿ. ಅಥವಾ ಇನ್ನೇನೋ ಒಂದು ಕಾರ್ಯ ನಡಿಬೇಕಾಗಿದೆ, ಗಟ್ಟಿಯಾಗಿ ಕೇಳ್ಕೊಳ್ಳಿ. ಯಾಕಂದರೆ ಸಂಕಲ್ಪ ಮಾಡಿಕೊಂಡಾಗ ಆ ಸಂಕಲ್ಪದ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ. ಈ ಕಷ್ಟಗಳನ್ನೆಲ್ಲವೂ ಕೂಡ ನಾವು ಕಟ್ತಾ ಇದ್ದೀವಿ ಅಂತ ಅರ್ಥ. ಈ ಥರ ಥ್ರೆಡ್ಡಲ್ಲಿ ನಾವು ಇದನ್ನು ಸೇರಿಸಿ ಕಟ್ಟಿದಾಗ ಕಷ್ಟಗಳನ್ನೆಲ್ಲ ಒಪ್ಪಿಸಿದ್ದೀವಿ ತಾಯಿ, ನಿನ್ನ ಪಾದಕ್ಕೆ ಹಾಕಿದ್ದೀವಿ, ಇನ್ನು ನೀನೇ ನೋಡ್ಕೊಳ್ಬೇಕು ಅಂತ ಕೇಳಿಬಿಟ್ಟಿದ್ದೆ. ನಾವು ತುಳಸಿ ಗಿಡದ ಹತ್ತಿರ ಆ ಬುಡದ ಹತ್ರ ಇಡಬೇಕು. ಮಣ್ಣನ್ನು ತೆಗೆಯೋದಕ್ಕೆ ಹೋಗಬೇಡಿ. ನೆನ್ಪಿಟ್ಕೊಳ್ಳಿ, ಇದನ್ನು ನೀವು ನೀಟಾಗಿ ಈ ಥರ ಎಲ್ಲ ಒಪ್ಪಿಸ್ಬಿಟ್ಟು, ನಿಮ್ಮ ಕೋರಿಕೆ ಇರಬಹುದು, ನಿಮ್ಮ ಸಮಸ್ಯೆ ಇರಬಹುದು, ನಿಮ್ಮ ಮನೆಯಲ್ಲಿರುವಂಥ ಬಡತನ ಇರಬಹುದು, ಯಾವುದೇ ರೂಪದಲ್ಲಿದ್ದರೂ ಕೂಡ ಅದನ್ನು ಹೋಗಲಾಡಿಸ್ಬೇಕು ತಾಯಿ ಅಂತಂದ್ಬಿಟ್ಟು ಒಂದೇ ಸಮನೆ ಕೇಳ್ಕೊಳ್ಳಿ ಸ್ನೇಹಿತರೆ. 1-2 ನಿಮಿಷ ತುಳಸಿ ಗಿಡದ ಹತ್ರ ಕುತ್ಕೊಳ್ಳೋದಕ್ಕೆ ಜಾಗ ಇದೆ, ಅವಕಾಶ ಇದೆ ಅಂತ ಹೇಳಿದ್ರೆ ನೀವು ಇದನ್ನು ಸಂಧ್ಯಾ ಸಮಯದಲ್ಲಿ ತಪ್ಪದೆ ಮಾಡಿಕೊಂಡು 2 ನಿಮಿಷ ಕುತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಬುಡದ ಹತ್ತಿರ ಇಡಬೇಕು. ಈ ಥರ ಇಟ್ಟಾಗ ನಮ್ಮ ಕಷ್ಟಗಳು ಅಂದರೆ ನಮ್ಮ ಜೀವನದಲ್ಲಿ ಎಷ್ಟು ಆಗು ಹೋಗುಗಳು ನಡೀತಾ ಇದೆಯೋ ಅದನ್ನೆಲ್ಲವೂ ಕೂಡ, ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕವಾದ ವಿಚಾರಗಳು ಕೂಡ ಇದನ್ನೆಲ್ಲವೂ ಆ ಒಂದೊಂದೇ ಆ ವಸ್ತುಗಳು ಎಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ತದನಂತರ ಈ ಥರ ರಾತ್ರಿ ಪೂರ್ತಿ ಅದರ ಕೆಲಸ ಮಾಡುತ್ತೆ. ಇದನ್ನು ಗಮನಿಸ್ಕೊಂಡು ನೀವು ನೀಟಾಗಿ ಒಪ್ಪಿಸ್ಬಿಡಿ. ಮಾರನೇ ದಿನ ಸ್ನೇಹಿತರೆ, ತುಂಬ ಜನಕ್ಕೆ ಒಂದು ಡೌಟ್ ಬರಬಹುದು. ಇದರಲ್ಲಿ ಥ್ರೆಡ್ಡು, ₹1 ಹಾಗೂ ಲವಂಗ ಇದೆ, ಏನು ಮಾಡಬೇಕು ಅಂತಂದ್ಬಿಟ್ಟು. ಇದನ್ನು ನೀಟಾಗಿ ತಗೊಂಡ್ಬಿಡಿ. ಆ ₹1 ಮಾತ್ರ ಅದ್ರ ಜೊತೆ ನಿಮಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಇನ್ನಷ್ಟು ಏನಾದರೂ ಸೇರಿಸ್ಬಿಟ್ಟು ಯಾರಿಗಾದರೂ ನಿರ್ಗತಿಕರಿಗೆ ಕೊಡಿ. ಯಾಕಂದರೆ ನಮ್ಮ ಕಷ್ಟಗಳನ್ನು ನಾವು ತುಳಸಿ ದೇವಿ ಹತ್ರ ಕೇಳಿದ್ದೀವಿ, ಒಪ್ಪಿಸಿದ್ದೀವಿ. ಅದನ್ನು ನಾವು ದಾನದ ರೂಪದಲ್ಲಿ ಕೊಟ್ಟಾಗ ಅವ್ರಿಗೆ ಸಹಾಯ ಮಾಡಿದಷ್ಟು ಆ ಪುಣ್ಯ ಫಲ ಅನ್ನೋದು ನಮಗೆ ಇನ್ನೂ 10ರಷ್ಟು ಬಂದು ಸೇರುತ್ತೆ ಅಂತ ಹೇಳ್ತೀನಿ. ಇಷ್ಟು ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆ ಬದಲಾವಣೆಗಳು ಕಾಣಬಹುದು. ಒಳ್ಳೆಯದಾಗಲಿ.